ಎಲ್ಲರಿಗೆ ಮೊಬೈಲ್ ಮತ್ತು ಟಿವಿಯ ಹುಚ್ಚಿದ್ರೆ ನನ್ನ ಅಮ್ಮನಿಗೆ ಓದುವಂತಹ ಒಂದು ಹವ್ಯಾಸ. ಎಲ್ಲರಿಗೂ ನಮಸ್ಕಾರ, ಸಕಡಾಂಕೈ ನಮಸ್ಕಾರ. ದಸರಾ ರಜೆ ಆರಂಭ ಆಗಿದೆ. ಸೊ ಎಲ್ಲಿ ಹೋಗುದಪ್ಪ ಅಂತೇಳಿ ಹೇಳಿ ಆಲೋಚನೆ ಮಾಡೋಕ್ಕಿಂತ ಮೊದಲೇ ನನಗೆ ಅಮ್ಮ ಬ್ಯಾಂಗ್ಳೂರಿಗೆ ಕರ್ಸ್ಕೊಂಡಿದ್ದಾರೆ. ಸೊ ಬ್ಯಾಂಗ್ಳೂರಲ್ಲಿ ನಾನು ಏನೇನ್ ಮಾಡಿದೆ ಹೇಳ್ತೇನೆ ಕೇಳಿ. ಸೊ ಬ್ಯಾಂಗ್ಳೂರಿಗೆ ಬಂದಿದ್ದೇನೆ, ತಮ್ಮನ ಮನೆಗೆ ಬಂದಿದ್ದೇನೆ. ಇದು ಈ ಇಬ್ರು ನನ್ನ ತಮ್ಮನ ಮಕ್ಕಳು. ಯಾರು ರಾಗ, ಯಾರು ಸ್ವರ? ಹಾ, ಯಾಕಡೆ ಹೋಗು ಸ್ವರ, ಈಚೆ ಬರ. ಹಾ, ರಾಗ ಸ್ವರ. ಇವತ್ತು ರಾಗ ಸ್ವರನ ಡ್ಯಾನ್ಸ್ ಉಂಟಂತೆ. ಆ ಡ್ಯಾನ್ಸ್ ಅನ್ನು ನೋಡ್ಲಿಕ್ಕಾಗಿ ನಾನು ಕಾರ್ಕಳದಿಂದ ಬಂದದ್ದು. ಯಾವ್ದು ಡ್ಯಾನ್ಸ್, ಯಾವ ಹಾಡ? ವಾ ಹಾ 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 ಹಾ, ಇದರದೊಂದು ಚಂದ ಡ್ಯಾನ್ಸ್ ಅನ್ನ ಇವತ್ತು ಸಂಜೆ ಮಾಡುವವರಿದ್ದಾರೆ ಅಲ್ಲ. ಅದಕ್ಕಿಂತ ಮೊದಲು ದೋಸೆಯನ್ನೆಲ್ಲ ತಿನ್ಬೇಕು. ಅವರಿಗೊಂದು ಗಿಫ್ಟ್ ತಂದಿದ್ದೇನೆ. ಅವರಿಗೆ ಗಿಫ್ಟ್ ಬೇಡ ಅಂತೆ, ಇವರಿಗೆ ಗಿಫ್ಟ್ ಬೇಡ ಅಂತೆ ಅಲ್ಲ. ಗಿಫ್ಟ್ कसं नाही फळ ओपन करी, ओपन करी. नाही ना रंग पडाय. तू फर्स्ट दूर ये एस्टंटूचे आणि ये अगुर अगुर. हा, ಇವತ್ತು ಸಂಜೆ ನಮ್ಮ ರಾಗಸ್ವರನ ಡ್ಯಾನ್ಸ್ ಇದೆ. ಆ ಡ್ಯಾನ್ಸಿನಲ್ಲಿ ಕೊನೆಗೆ ಅವರಿಗೆ ವಾನರ ಸೇನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಕಲ್ಲನ್ನ, ಒಂದು ರಾಮ ಸೇತುವನ್ನ ಕಟ್ಟಲಿಕ್ಕೆ ಹೇಗೆ ವಾನರ ಸೇನೆ ಹೆಲ್ಪ್ ಮಾಡಿತ್ತ, ಅದೇ ರೀತಿ ಇವರಿಗೂ ಆ ಒಂದು ದೃಶ್ಯ ಇದೆ ಅಂತೆ. ಸೊ ಇದೆಲ್ಲ ನೀವು ನೋಡಬಹುದು. ಇಲ್ಲೆಲ್ಲ ಪೇಪರ್ ಅದೆಲ್ಲ ಉಂಟು. ಸೊ ಇದರಿಂದ ನಾವು ಎರಡು ಚಿಕ್ಕ ಚಿಕ್ಕ ಕಲ್ಲನ್ನ ಮಾಡ್ತಿದ್ದೇವೆ. ಅದ್ರಲ್ಲಿ ಜೈ ಶ್ರೀರಾಮನೆಲ್ಲ ಬರೀಲಿಕ್ಕಿದ್ದೇವೆ. ಸೊ ನಂಗೆ ರಾಗಸ್ವರ ಹೆಲ್ಪ್ ಮಾಡ್ತಾರಂತೆ ಅಲ್ವಾ. ಸೊ ಮಕ್ಕಳ ಜೊತೆ ಸೇರಿಕೊಂಡು ನಮ್ಮ ರಾಮ ಸೇತುವಿನ ಕಲ್ಲು ಕೂಡ ರೆಡಿ ಆಯ್ತು. ಅಷ್ಟರಲ್ಲಿ ಗಮ್ಮನೆ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಏನಪ್ಪಾ ಮಾಡ್ತಿದ್ದಾರೆ ಅಂತೇಳಿ ಹೇಳಿ ಹೊರಗೆ ಹೋಗಿ ನೋಡುವಾಗ ಬೇರೆ ಬೇರೆ ರೀತಿಯ ಸ್ಪೆಷಲ್ ಖಾದ್ಯಗಳು ರೆಡಿ ಆಗ್ತಾ ಮೊಬೈಲ್ ಮತ್ತು ಟಿವಿಯ ಹುಚ್ಚಿದ್ರೆ ನನ್ನ ಅಮ್ಮನಿಗೆ ಓದುವಂತಹ ಒಂದು ಹವ್ಯಾಸ ತುಂಬಾ ಒಳ್ಳೇದು. ಮೊದಲಿನ ಕಾಲದಲ್ಲಿ ನಮ್ಗೆಲ್ಲ ಇತ್ತು, ಈಗ ಅಂತೂ ಇಲ್ವೇ ಇಲ್ಲ ಅಂತೇಳಿ ಹೇಳ್ಬೋದು. ಸೊ ಅಮ್ಮ ಯಾವ ಯಾವ ಕಾದಂಬರಿಯನ್ನ ತಂದಿದ್ದಾರೆ, ಏನೇನೆಲ್ಲ ಓದ್ತಾರೆ ನೋಡುವ. ಸೊ ಒಂದೊಂದೇ ಪುಸ್ತಕದ ಹೆಸರನ್ನೆಲ್ಲ ಹೇಳ್ತಾರಂತೆ. ಮುಸುಕು. ಈಗ ಯಾವ್ದು ಓದ್ತಾ ಇದ್ದೀರಮ್ಮ? ಮುಸುಕು. ಒಳ್ಳೇದುಂಟು ಇದು? ತುಂಬಾ ಒಳ್ಳೇದಿದೆ. ಹಾ, ಮತ್ತೆ ತಪೋವನದಲ್ಲಿ ಎಲ್ಲ ಎಂ ಕೆ ಇಂದಿರಂದ ಫ್ಯಾನ್ ನೀವು? ಹೌದು. ಹಾ, ಮತ್ತೆ ವಿಚಿತ್ರ ಪ್ರೇಮ MK ಇಂದಿರಾ. ಬೆಳ್ಳಿ ಮೋಡ. ಹಾ, ಬೆಳ್ಳಿ ಮೋಡ ಫಿಲ್ಮ್ ನೋಡಿದ್ದೇನೆ. ಹಾ, ತ್ರಿವೇಣಿ ಅವರ ಅಪಸ್ವರ ನಾನು ಓದಿದ್ದೇನೆ. ಸಮರ್ಪಣೆ ಉಷಾ ನವರತ್ನರಾಮ್. ಇಂದಿರೆಯ ಮಗ ಸಂಜಯ ರವಿ ಬೆಳಗೆರೆ. ಸಂಜಯ ರವಿ ಬೆಳಗೆರೆ ಇದು ಓದಿದ್ದೀರಮ್ಮ? ಇಂದಿರೆಯ ಮಗ ಸಂಜಯ. ಮಹಾಫಲಾಯನ. ಮಹಾಫಲಾಯನ ತುಂಬಾ ಕೇಳಿದೆ. ಇದು ಯಾರ್ದಿದು? ಪೂರ್ಣಚಂದ್ರ ತೇಜಸ್ವಿ. ಓ. SL ಭೈರಪ್ಪ ನಿರಾಕರಣ. ಈಗ ಇದರಲ್ಲಿ ಯಾವ್ದೆಲ್ಲ ಪುಸ್ತಕ ಓದಿದ್ದೀರಿ? ಎಲ್ಲ ಓದಿ ಆಗಿದೆ. ಎಲ್ಲ ಓದಿ ಆಗಿದೆ. ಈಗ ಇದನ್ನು ಓದ್ತಾ ಇದ್ದೀರಿ? ಇದು ಆಲ್ರೆಡಿ ಓದಿ ಆಗಿದೆ. ಮತ್ತೊಮ್ಮೆ ಮೊದಲು ಓದಿದ್ದೆ ಸಣ್ಣ ಇರುವಾಗ. ಅದನ್ನು ಈಗ ಪುನಃ ಓದ್ತಾ ಇದ್ದೇನೆ. ಎಲ್ಲ ಕೊಂಡು ಓದುವ ಒಂದು ಹವ್ಯಾಸ. ಎಲ್ಲಿಂದ ತಗೊಳ್ತಾ ಇದ್ದೀರಿ? ಇಲ್ಲಿ ಸಪ್ನ ಬುಕ್ ಸ್ಟೋರ್ ಇದೆ, ಅಲ್ಲಿ
ಬ್ಯಾಂಗ್ಳೂರಿಗೆ ಬಂದು ಇನ್ಯಾದ್ರೂ ಒಂದ್ ಸ್ವಲ್ಪ ಮೊಬೈಲ್ ಇಂದ ದೂರ ಪುಸ್ತಕದ ಹತ್ರ ಬರುವಂತ ಸಾಧ್ಯ ಆಗ್ತದಾ ಏನಾ ಅಂತೇಳಿ ನಾನು ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ಎಲ್ಲವೂ ಆಗುವಂತದ್ದು ಸಹವಾಸ ದೋಷ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ಸುಮಾರು ಒಂದು ವಾರ ಇದ್ದೇನೆ ನಾನು. ಸೊ ಯಾವ್ದಾದ್ರು ಒಂದು ಪುಸ್ತಕ ಓದ್ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೇನೆ. ಸೊ ನಿಮ್ಮ ಒಂದು ಮೆಸೇಜ್ ಏನು ಓದುವ ಒಂದು ಹವ್ಯಾಸಿಗರಿಗೆ? ನಾವು ಕನ್ನಡವನ್ನು ಪುಸ್ತಕಗಳನ್ನು ಕೊಂಡು ಓದಿ ಅದನ್ನು ಉಳಿಸಿ ಬಳಸಬೇಕು ಎಂಬುದು ನನ್ನ ಒಂದು ಅಭಿಪ್ರಾಯ. ಕರೆಕ್ಟ್. ಸೊ ಆ ಮೂಲಕ ಒಂದು ಕನ್ನಡ ಭಾಷೆಯ ಅಲ್ವಾ, ಕನ್ನಡಾಂಬೆಗೆ ನಾವೊಂದು ಸಲ್ಲಿಸುವ ನಮನ ಅಂತೇಳಿ ಹೇಳ್ಬೋದು. ಕನ್ನಡವನ್ನ ಬೆಳೆಸುವಂತಹ ಒಂದು ಮಾರ್ಗ. ಇನ್ನು ನನ್ನ ಹತ್ರ ಕೆಲವಾರು ಕಾದಂಬರಿಗಳಿದ್ದಾವೆ. ಯಾವುದೆಲ್ಲ? ಇದು ಡಯಾನ ಅಂತ ಹೇಳಿ ಕಾದಂಬರಿ ಇದೆ, ರವಿ ಬೆಳಗೆರೆಯದ್ದು. ರಾಜ್ಲೀಲಾ ವಿನೋದ ಹೇಳಿದೆ. ಇನ್ನು ಗೆಜ್ಜೆ ಪೂಜೆ ಇದೆ ತ್ರಿವೇಣಿಯವರದ್ದು. ಶರಪಂಜರ ಇದೆ. ಇದೆಲ್ಲ ನಮ್ದು ಕಾರ್ಕಳದ ಮನೆಯಲ್ಲಿದೆ. ಮೋದಿಯವರ ಬಾಲ್ಯ ಇದೆಲ್ಲ ಇದೆ. ಆಗ್ಬೋದಮ್ಮ. ವೆರಿ ಗುಡ್. ನೋಡುವ, ನಾನ್ಸೇನು ಯಾವ್ದಾದ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಅಮ್ಮ ನಂಗೆ ಯಾವ್ದು ತಪೋವನದಲ್ಲಿ ಓದು ಅಂತೇಳಿ ಹೇಳಿ ಕೊಟ್ಟಿದ್ದಾರೆ. ಸೊ ಯಾವಾಗದಿಂದ ಸ್ಟಾರ್ಟ್ ಮಾಡ್ತೇನೆ ಗೊತ್ತಿಲ್ಲ, ಅಂತಿಂದು ಒಂದಂತೂ ಖಂಡಿತ ಓದ್ತೇನೆ. ಇನ್ನು ಸ್ವಲ್ಪ ಪುಸ್ತಕದಲ್ಲಿ ಇಷ್ಟು ಮುಗಿಲಿಲ್ಲ ಅಮ್ಮಂದು, ಇನ್ನೂ ಉಂಟು ನೋಡಿ. ಇದೆಲ್ಲ ನನ್ನ ಪುಸ್ತಕಗಳು. ಅಮ್ಮ ಎಲ್ಲ ಚಂದ ತೆಗೆದಿಟ್ಟಿದ್ದಾರೆ ನೋಡಿ. ಇದು ಅಮ್ಮ ಮತ್ತು ನಾನು. ಅಮ್ಮನಿಗೊಂದು ಸಲಾಂ. ತಗಾಲಿ ಹಂಗ್ ಪಡಿಯ. ರವಿ ಬೆಳಗೆರೆ. ನಮಗೆಲ್ಲ ಮಸ್ತ್ ಇಷ್ಟ ಕಾದಂಬರಿ. ರಜಿಗತ್ತಿರ ಬ್ಯಾಗ್ ಬಿತ್ತರ್ ಕಂಡವರ್ಲವ. ಡಯಾನ. ಕಾರ್ಕಳದವರು ಎಲ್ಲಿ ಹೋದ್ರು ಕೂಡ ಮಳೆ ಅಂತೇಳಿ ಹೇಳಿದ್ದು ಕೇಳಿದ್ದೇನೆ ನಾನು. ಮಳೆ ಹಿಡ್ಕೊಂಡು ಹೋಗ್ತಾರೆ ಅಂತೇಳಿ. ಅದಕ್ಕೆ ಸರಿಯಾಗಿ ಇವತ್ತು ಬ್ಯಾಂಗ್ಳೂರಲ್ಲಿ ಕೂಡ ಜೋರಾದಂತಹ ಮಳೆ. ಸೊ ಈ ಮಳೆಯ ಜೊತೆ ಟಿವಿಯನ್ನು ನೋಡ್ತಾ ಮಾತಾಡ್ತಾ ಒಂದು ಭೂರಿ ಭೋಜನ, ಅದ್ಭುತವಾದಂತಹ ಅಮ್ಮನ ಕೈ ರುಚಿಯ ಊಟ ಕೂಡ ಆಯಿತು. ಅದರ ನಂತರ ಮಕ್ಕಳನ್ನೆಲ್ಲ ಹೊರಡಿಸಿ ಮಕ್ಕಳು ಕೂಡ ಇವತ್ತು ಪ್ರೋಗ್ರಾಮಿಗೆ ರೆಡಿ ಆಗಿದ್ದಾರೆ. ನೋಡಿ ಹೇಗೆ ಕಾಣ್ತಿದ್ದಾರಂತ. ರಾಗಸ್ವರ ಇವತ್ತು ಯಾವ ಒಂದು ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ? ಹಾಡು ಹೇಳಿ ರಾಗಸ್ವರ. ರಾಮನಾಮವಿದ ನಾಮ ಭಯವಿಲ್ಲ ನನಗೆ, ಮೂರು ಲೋಕಕ್ಕೆ ಕಾರಣ ಕಟ್ಟ ನಾರಾಯಣ ಜಗಕ್ಕೆ, ಶಿವನಾರಾಯಣ ಜಗಕ್ಕೆ. ವೆರಿ ಗುಡ್. ಚಂದಕೊಂಡು ಡ್ಯಾನ್ಸ್ ಕೋರ್ ಕಜತ್ವಾ. ಓಕೆ ಮೇಡ. ಥಮ್ಸ್ ಅಪ್. ಥಮ್ಸ್ ಅಪ್. ಸೊ ಇದ್ರ ನಂತರ ನಾವು ಮಕ್ಕಳನ್ನ ಕರ್ಕೊಂಡು ನೇರವಾಗಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಇವರ ಹಾಗೆ ಕಾಣುವಂತ ಬೇರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ಇದ್ರು. ಅವರ ಜೊತೆಗೂಡಿ ಒಂದಷ್ಟು ಫೋಟೋ ಸೆಷನ್ ಕೂಡ ಮಕ್ಕಳದ್ದಾಯಿತು. ಅದರ ನಂತರ ಇಲ್ಲಿ ನೀವು ನೋಡಬಹುದು. ಸೊ ನನ್ನದು ಕೂಡ ಇಲ್ಲಿ ಒಂದಷ್ಟು ಗೆಳತಿಯರಾಗಿದ್ದಾರೆ, ಒಂದಷ್ಟು ರಿಲೇಟಿವ್ಸ್ ಕೂಡ ಇದ್ದಾರೆ. ಅವರ ಜೊತೆ ನಾವು ಕೂಡ ಒಂದು ಸೇರಿ ಒಂದು ಚಂದದ ಒಂದು ರೀಲ್ಸ್ ಅನ್ನ ಕೂಡ ಇಲ್ಲಿ ದೇವಸ್ಥಾನದ ಹತ್ರ ಮಾಡಿದೆವು. ಅದರ ನಂತರ ಸೆಲ್ಫಿ ಆಯಿತು. ಸೊ ಮಕ್ಕಳ ಡ್ಯಾನ್ಸ್ ಆರಂಭ ಆಗಿದೆ. ಇಲ್ಲಿ ರಾಮಾಯಣದ ಒಂದು ರೂಪಕವನ್ನ ಮಾಡಿದ್ರು. ತುಂಬಾ ಖುಷಿ ಆಯಿತು. 7 ವರ್ಷದ ಮಗುವಿನಿಂದ ಹಿಡಿದು 70 ವರ್ಷದವರೆಗಿನ ಒಂದು ಎಲ್ಲರ ವಯಸ್ಕರು ಈ ಒಂದು ರಾಮಾಯಣದಲ್ಲಿ ಭಾಗವನ್ನ ತಗೊಂಡಿದ್ರು. ಮಾತ್ರ ಅಲ್ಲ, ಅದ್ಭುತವಾಗಿ ಈ ಒಂದು ವೇದಿಕೆಯಲ್ಲದು ಮೂಡಿ ಬಂದಿತ್ತು ಕೂಡ. ಸೊ ಅದನ್ನೆಲ್ಲ ನೋಡಿ ಬರುವಾಗ ತಮ್ಮ ಒಂದೊಳ್ಳೆ ಪಾರ್ಸಲ್ ಕೂಡ ತಂದಿದ್ದ. ಅದ್ಭುತವಾದಂಥ ಊಟ ಕೂಡ ಮುಗಿಯಿತು. ಇವತ್ತಿನ ದಿನ ಕೂಡ ಖುಷಿಯಾಗಿ ನಾನು ಕಳೆದೆ. ಹೇಳ್ತಾ ಬಾಯ್.